ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗದಿರಿ ಎಲ್ಲರೂ? ಸಾರಿ, ಕರೆಕ್ಟಾಗಿ ಟಿಪ್ಸ್ ವಿಡಿಯೋನ ಹಾಕೋಕ್ಕಾಗತ್ತಿಲ್ಲ ಕೆಲವೊಂದು ಕಾರಣಗಳಿಂದ. ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ ನಿಮ್ಗೆ ಅದ್ರ ಬಗ್ಗೆ. ಸೊ ಬರ್ರಿ, ಇವಾಗ ನಾವು ಲಾಸ್ಟ್ ಟೈಮ್ ಒಂದು ನಿಮ್ಗೆ ಬೆಳ್ಳಿ ಯಾವ ಥರ ನಾವು ಮನೆ ಒಳಗನ ಕ್ಲೀನ್ ಮಾಡ್ಕೊಡೋದಂತ ನಾನು ಹೇಳ್ಕೊಟ್ಟಿದ್ದೆ ನಿಮ್ಗೆ. ಸೊ ಅದಕ್ಕೆಲ್ಲ ಭಾಳ ಜನ ಸಪೋರ್ಟ್ ಮಾಡಿರಿ. ಆ್ಯಂಡ್ ಅದೇ ರೀತಿ ಅಷ್ಟೇ ಸ್ಟ್ರಾಂಗ್ ಆಗಿರೋ ರೆಮಿಡಿನ ನಾನು ಇವತ್ತೂ ತೊಗೊಂಡು ಬಂದೀನಿ ನಿಮ್ಗೆ. ಸೊ ಏನಿಲ್ಲಪ್ಪ, ಬೆಳ್ಳಿ ಇವಾಗ ನೀವು ಫಸ್ಟಾಗಿ ನೋಡ್ತಾ ಇರ್ಬೋದು ಯಾವ ಥರ ಕಪ್ಪಾಗಿಬಿಟ್ಟೈತಿ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಜಸ್ಟ್ ನಾನು ಬೆಳ್ಳಿ ಯಾವ ಥರ ಕಪ್ಪಾಗಿರೋದನ್ನು ಬೆಳ್ಳಗೆ ಮಾಡೋದಕ್ಕಿಂತ ಅದು ಯಾವ ಥರ ಬೇಗನೆ ಕಪ್ಪು ಆಗಬಾರ್ದು ಅನ್ನೋ ರೀತಿಯಿಂದ ನಾನು ಇವತ್ತು ನಿಮ್ಗೆ ಟಿಪ್ಸ್ನ ತೋರಿಸ್ಕೊಡತ್ತೀನಿ. ಒಂದು ಎರಡು ಸ್ಟೆಪ್ಸ್ ಇರ್ತಾವೆ. ಸೊ ಅದ್ರೊಳಗೆ ಮೊದಲನೇ ಸ್ಟೆಪ್ ಬಂದು ನಮ್ಮ ಮನೆ ಒಳಗೆ ನಾವು ಯಾವುದು ಟೂತ್ಪೇಸ್ಟ್ನ ಯೂಸ್ ಮಾಡ್ತಿರ್ತೇವೆ ನೋಡಿರಿ. ಸೊ ಅದನ್ನು ನಾವು ಹಚ್ಕೊಂಡು, ಸೊ ಈ ಥರ ಫಸ್ಟಾಗಿ ಚೈನನ್ನು ಒಂದು ಸ್ವಲ್ಪ ನೀರು ಹಾಕಿ ಒದ್ದೆ ಮಾಡಿಕೊಂಡು, ಸೊ ಈ ಥರ ನಾವು ಅದನ್ನು ವೇಸ್ಟ್ ಆಗಿರೋ ಬ್ರಷ್ ಅದರಿಂದ ನಾವು ಚೆನ್ನಾಗಿ ಈ ಥರ ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಓಕೆನಾ? ಇದರಿಂದ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದರೆ, ಆಟೋಮೆಟಿಕ್ ನಮ್ಮ ಬೆಳ್ಳಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದೆಲ್ಲ ಏನು ಹೊಲಸೆಲ್ಲ ಕುಂತಿರುತ್ತಲ್ಲ ಫ್ರೆಂಡ್ಸ್, ಸೊ ಅದೆಲ್ಲ ಹೋಗುತ್ತೆ. ಇವಾಗ ನೋಡಿರಿ, ನಾನು ನಿಮ್ಗೆ ಅದನ್ನು ಕ್ಲೀನ್ ಮಾಡಿ ತೋರಿಸಾತೀನಿ. ಒಂದೇ ಸ್ಟೆಪ್ ಒಳಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕ್ಲೀನ್ ಆಗುತ್ತೆ ಬೆಳ್ಳಿ ಅಂತ ಹೇಳಿ. ಇನ್ನು ನೋಡ್ತಾ ಇರ್ಬೋದು ನೀವಿಲ್ಲಿ, ಆವಾಗಲೇ ಯಾವ ಥರ ಇತ್ತು ಆ್ಯಂಡ್ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಹೊಳೆಯೋಕ್ಕೆ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಇದೇ ಥರ ನಮ್ಗೆ ಬೆಳ್ಳಿ ಜಾಸ್ತಿ ಎಷ್ಟು ದಿನ ಹಾಕ್ಕೊಂಡ್ರೂ ನಮ್ಗೆ ಬೇಗ ಕಪ್ಪಾಗಬಾರ್ದಪ್ಪ ಬೆಳ್ಳಿ ಅಂತ ಹೇಳಿದ್ರೆ, ಸೊ ಏನು ಮಾಡಬೇಕು? ಸೊ ಬರ್ರಿ ಇವಾಗ ನೋಡೋಣ. ಒಂದು ಗ್ಲಾಸ್ನ ತೊಗೊಳ್ರಿ ಫ್ರೆಂಡ್ಸ್. ಒಂದು ಗ್ಲಾಸ್ ಆಗಿರ್ಬೋದು, ಒಂದು ಬೌಲ್ ಆಗಿರ್ಬೋದು, ಏನಾದರೂ ತೊಗೋರಿ. ವಿನೆಗರ್ ಅಂತೂ ಎಲ್ಲರ ಮನೆಯೊಳಗೂ ಇರುತ್ತಲ್ಲ ಫ್ರೆಂಡ್ಸ್. ಸೊ ಆ ವಿನೆಗರ್ನ ಹಾಕ್ಕೊಂಡ್ಬಿಡ್ರಿ. ಒಂದು ಸ್ವಲ್ಪ ವಿನೆಗರ್ನ ಹಾಕ್ಕೊಂಡು ಒಂದು ಅರ್ಧ ಲೆಮನ್, ಗೊತ್ತಾಯ್ತಲ್ಲ, ಅರ್ಧದೊಳಗೆ ಅರ್ಧ ಅಷ್ಟು ಲೆಮನ್ನ ನಾವಿಲ್ಲಿ ಹಿಂಡ್ಕೋಬೇಕಾಗ್ತೈತಿ. ಸೊ ಇದಾದಮೇಲೆ ನಿಮ್ಮ ಹತ್ರ ಸೋಡಾ ಪುಡಿ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು. ತಿನ್ನೋ ಸೋಡಾ ಅಂತ ಹೇಳ್ತೇವಲ್ಲ ನಾವು, ದೋಸೆ ಹಿಟ್ಟಿಗೆಲ್ಲ ಹಾಕ್ತಿರ್ತೀವಿ. ಸೊ ಅದಿದ್ದರೆ ನೀವು ಅದನ್ನು ಹಾಕ್ಕೋಬೋದು. ಇಲ್ಲಪ್ಪ ಅಂತ ಹೇಳಿದರೆ ಸಾಲ್ಟೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ನಾನು. ಸೊ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದೇನು ನಿಂಬೆಹಣ್ಣಿನ ಸಿಪ್ಪೆ ಇರ್ತದಲ್ಲ ಅದರ ಸಮೇತ ನೀವು ಹಾಕಿ ಅದನ್ನು ಚೆನ್ನಾಗಿ ಸಾಲ್ಟನ್ನ ಕರಗೋವರೆಗೂ ಬಿಡ್ರಿ. ಓಕೆನಾ? ಬಿಟ್ಟಾದಮೇಲೆ ಇವಾಗ ಚೈನನ್ನು ನಾವೆಲ್ಲ ವಾಶ್ ಮಾಡಿ ಇಟ್ಟಿರ್ತೇವಲ್ಲ ಫ್ರೆಂಡ್ಸ್, ಸೊ ಆ ಚೈನನ್ನು ನೀವು ಡೈರೆಕ್ಟಾಗಿ ಆ ನೀರಿಗೆ ಹಾಕಿಬಿಡ್ರಿ. ನಿಮಗೆ ಅದು ಚೈನ್ ಮುಳುಗುವಷ್ಟು ನೀರಿರಬೇಕು, ಅಂದರೆ ವಿನೆಗರ್ ಇರಬೇಕು. ಅದು ನಿಮಗೆ ಕಮ್ಮಿ ಅನಿಸಿತಪ್ಪ ಅಂತ ಹೇಳಿದರೆ ನೀವು ಇನ್ನೊಂಚೂರು ವಿನೆಗರ್ನ ಹಾಕ್ಕೋಬೋದು. ಇಲ್ಲಿ ನಾನು ಲೆಮನ್ ಅದು ಹಾಕಿದ್ಮೇಲೆ ಸ್ವಲ್ಪ ನೀರು ಸೇರಿಸಿದ್ದು, ನಾನೊಂದು 2-3 ಸ್ಪೂನಷ್ಟು ನೀರು ಸೇರಿಸಿ, ಮತ್ತು ನಾನು ವಿನೆಗರ್ ಕಮ್ಮಿ ಅಂತ ಅನ್ಸಾತಿತ್ತು ನನಗೆ. ಸೊ ಹಿಂಗಾಗಿ ನಾನು ಅದು ಮುಳುಗುವಷ್ಟು ಮತ್ತು ವಿನೆಗರ್, ಆಮೇಲೆ ಒಂಚೂರು ಲೆಮನ್ ಡ್ರಾಪ್ಸ್ನ ನಾನು ಮತ್ತೆ ಆ್ಯಡ್ ಮಾಡೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ, ಇದನ್ನು ಒಂದು 5-10 ನಿಮಿಷ ಬಿಟ್ಬಿಡ್ರಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಾವು ಕಾಲೊಳಗೆ ನಾವು ಎಷ್ಟೇ ಹೀಟ್ ಇದ್ರೂ ಬೆಳ್ಳಿ ಬೇಗ ಕಪ್ಪಾಗಲ್ಲ. ಈಗ ನೀವು ನೋಡ್ಬೋದು, ಹೀಟ್ ಇದ್ದವರು ಬೆಳ್ಳಿ ಹಾಕ್ಕೊಂಡಂದ್ರೆ ಎಷ್ಟನ ನೀವು ಹೊಸದು ತಂದು ಹಾಕ್ಕೊಂಡ್ರೂ 1 ವೀಕ್ ಒಳಗೆಲ್ಲ ಕಪ್ಪಾಗಿ ಹೋಗ್ತಿರುತ್ತೆ. ಸೊ ಈ ಥರ ನೀವು ಮಾಡೋದ್ರಿಂದ ಬೆಳ್ಳಿ ಒಂಚೂರು ಕೂಡ ಕಪ್ಪಾಗಲ್ಲ. ಓಕೆನಾ? ಸೊ ಈ ಥರ ನೀವು 1 ಟೈಮ್ ಟ್ರೈ ಮಾಡಿ ನೋಡಿರಿ, ಖಂಡಿತ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಓಕೆನಾ? ಸೊ ಇವಾಗ ಒಂದು 5-10 ನಿಮಿಷ ಆದಮೇಲೆ ಈ ನೀರನ್ನು ವೇಸ್ಟ್ ಮಾಡಬೇಡ್ರಿ ಫ್ರೆಂಡ್ಸ್. ಇದರಿಂದ ಏನು ಮಾಡೋದಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ತೋರಿಸ್ತೀನಂತೆ. ಈ ನೀರು ಭಾಳನೇ ಯೂಸ್ಫುಲ್ ಐತಿ. ಸೊ ಆ ನೀರನ್ನು ನೀವು ವೇಸ್ಟ್ ಮಾಡದೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ತೆಗೆದಿಟ್ಬಿಡ್ರಿ. ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದಂತ. ಇವಾಗ ನೋಡಿರಿ, ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ, ಸೊ ಈ ಥರ ವೇಸ್ಟ್ ಬ್ರಷ್ ಏನಿರುತ್ತಲ್ಲ, ಸೊ ಅದರಿಂದ ಈ ಥರ ರಬ್ ಮಾಡಿದರೆ ಮುಗಿದೋಯ್ತು. ಸೊ ನಮ್ಮ ಬೆಳ್ಳಿ ನಾವು ಶಾಪಲ್ಲಿ ನಾವು ₹100 ಕೊಟ್ಟು ಬೆಳ್ಳಿನ ಎಲ್ಲ ಕೆಮಿಕಲ್ ಎಲ್ಲ ಹಾಕಿ ನಮ್ಗೆ ಕ್ಲೀನ್ ಮಾಡಿಕೊಡ್ತಾರೆ. ಇದರಿಂದ ನಮ್ಮ ಬೆಳ್ಳಿನೂ ಕರಗಿ ಹೋಗ್ಬಿಡುತ್ತೆ. ಸೊ ಮನೆ ಒಳಗನೆ ಈ ಸಿಂಪಲ್ ರೀತಿಯಿಂದ ನಾವು ಈ ಥರ ವಾಶ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಬೆಳ್ಳಿನೂ ಕಪ್ಪಾಗಲ್ಲ ಬೇಗ. ಓಕೆನಾ? ಐ ಹೋಪ್ ನಿಮ್ಗೆ ಈ ಟಿಪ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಸೊ 1 ಟೈಮ್ ಈ 2 ಸ್ಟೆಪ್ನ ನೀವು ಫಾಲೋ ಮಾಡಿ ನೋಡಿರಿ, ಖಂಡಿತ ನಿಮ್ಮ ಬೆಳ್ಳಿ
ಕಪ್ಪಾಗಲ್ಲ. ಓಕೆನಾ? ಇನ್ನೂ ಹೊಳಿತಾ ಇರುತ್ತೆ, ಎಷ್ಟು ನೀವು ಹಾಕ್ಕೊಂಡ್ರೂ ಹೊಳಿತಾನೆ ಇರುತ್ತೆ ಹೊರತು ಕಪ್ಪಾಗಲ್ಲ. ಓಕೆ, ಸೊ ಹೋಗಿ ಬರ್ತೀನಿ. ಮತ್ತು ನಾಳೆ ಒಂದು ಹೊಸ ಟಿಪ್ಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರ್ರಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿರಿ. ಓಕೆನಾ? ಸೊ ನೋಡ್ಬೋದು ಯಾವ ಥರ ಹೊಳೆಯತ್ತೈತಿ ಬೆಳ್ಳಿ ಚೈನ್ ಅಂತ ಹೇಳಿ. ಸೊ ಇದನ್ನು ನೀವು ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ.